ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೊಲೀಸ್ ಕಾನ್ಸ್ಟೇಬಲ್ ರಮೇಶ್ ಅವರ ಜೀವ ಉಳಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎನಿವೆ ಮತ್ತೊಮ್ಮೆ ರಾಜ್ಯದ ಜನರ ಮುಂದೆ ಕೇಳೋದಿಷ್ಟೇ, ಇಷ್ಟು ದಿನಗಳ ಕಾಲ ಜನರ ರಕ್ಷಣೆಗಾಗಿ ನಿಂತವರು, ಜನರಿಗೆ ಈ ಸಂಚಾರಿ ನಿಯಮಗಳ ಬಗ್ಗೆ ತಿಳಿ ಹೇಳ್ತಾ ಅದರ ಬಗ್ಗೆ ಒಂದಷ್ಟು ಜಾಗೃತಿ ಮೂಡಿಸೋ ಕೆಲಸ ಮಾಡಿದ್ರು. ಮಳೆ ಬಿಸಿಲು ಇದ್ಯಾವುದನ್ನು ಕೂಡ ಲೆಕ್ಕಿಸಲ್ಲ, ಧೂಳು ಆ ಟ್ರಾಫಿಕ್ ಕಿರಿಕಿರಿ ಮಧ್ಯದಲ್ಲೇ ನಿಂತ್ಕೊಂಡು ಪಾಪ ಕೆಲಸ ಮಾಡಿದ್ದಕ್ಕೆ ಇವತ್ತು ಆ ಸಮಸ್ಯೆ ಬಂದಿದೆ ಅಂತ. ವಿಪರೀತ ಧೂಳು ಹೊಗೆ ಕುಡ್ದಾಗ ಏನಾಗುತ್ತೆ ಹೇಳಿ, ಶ್ವಾಸಕೋಶಕ್ಕೆ ಸಮಸ್ಯೆ ಬರುತ್ತೆ ಅಂತ. ನಾವು ನೀವು ದಿನ ಬೆಳಗಾದ್ರೆ ಆಚೆ ಹೋಗೋದಕ್ಕೆ ಅಯ್ಯೋ ಧೂಳು ಟ್ರಾಫಿಕ್ ಕಿರಿಕಿರಿಯಪ್ಪ ಈ ಹೊಗೆಯಿಂದ ಏನು ಸಮಸ್ಯೆ ಆಗ್ಬಿಡುತ್ತೋ ಅಂತ ನಾವು ಅನ್ಕೊಳ್ತೀವಿ. ಆದರೆ ದಿನದ 24 ಗಂಟೆ ಅದ್ರ ಮಧ್ಯದಲ್ಲೇ ನಿಂತ್ಕೊಂಡು ವರ್ಷ ಪೂರ್ತಿ ತಮ್ಮ ಜೀವನ ಪರ್ಯಂತ ಇದೇ ಕೆಲಸವನ್ನ ಮಾಡ್ಕೊಂಡಿದ್ದವರಿಗೆ ಸಮಸ್ಯೆ ಎದುರಾಗಿದೆ ಅಂತ ಅಂದ್ರೆ ಅವ್ರ ಜೀವ ಉಳಿಸೋದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ ಅಲ್ವಾ? ಹೋಗ್ಲಿ ಸರ್ಕಾರ ಬರಲ್ವಾ, ಡಿಪಾರ್ಟ್ಮೆಂಟ್ ಬರಲ್ಲ, ಸಚಿವರು ಬರಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ರಾಜ್ಯದ ಜನ ಮನಸ್ಸು ಮಾಡಿಬಿಟ್ರೆ ಇವತ್ತು ಅವ್ರ ಜೀವ ಉಳಿಸಬಹುದು ಅನ್ನೋ ಕಾರಣಕ್ಕೇನೆ ಈ ಸ್ಟೋರಿ ನಿಮ್ಮ ಮುಂದೆ ಇಡ್ತಿದ್ವಿ. ಎನಿವೇ ನಾವು ಅಕೌಂಟ್ ಡೀಟೇಲ್ಸ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ವಿ, ಸ್ಕ್ಯಾನರ್ ಅನ್ನ ಕೂಡ ತೋರಿಸ್ತಾ ಇದ್ವಿ. ಆದಷ್ಟು ಇಂತಿಷ್ಟು ಅಂತ ಇಡೀ ಫ್ಯಾಮಿಲಿಯನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಿಲ್ಲ, ನೀವು ಮನಸ್ಸು ಮಾಡಿ ನಿಮ್ಗೆ ಎಷ್ಟು ಕೈಲಾದಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಮನಸ್ಸಿರ್ಬೇಕಷ್ಟೇ. ಆ ಸಹಾಯ ಮಾಡಿದ್ರೆ ಇವತ್ತು ರಮೇಶ್ ಅವ್ರ ಜೀವ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅಲ್ರಿ ಸರ್ಕಾರಕ್ಕೆ ಹೇಳ್ರಿ, ಗೃಹ ಸಚಿವರು ಮಾತೆತ್ತಿದ್ರೆ ಅದು ಇದು ಅಂತ ಏನೋ ಮಾತಾಡ್ತಾರಲ್ಲ, ಜೀವ ಉಳಿಸೋಕೆ ಹೇಳಿ ಅಂತ ನೀವು ಕೇಳಬಹುದು. ಖಂಡಿತ ಆ ಕೆಲಸವನ್ನ ಕೂಡ ಗ್ಯಾರಂಟಿ ನ್ಯೂಸ್ ಮಾಡುತ್ತೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಸಚಿವರನ್ನ ಮಾತನಾಡಿಸೋ ಕೆಲಸ ಮಾಡ್ತೀವಿ, ಅವ್ರ ಗಮನಕ್ಕೆ ತರೋ ಕೆಲಸ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಸುನಿಲ್ ಕುಮಾರ್ ಸರ್, ರಾಜ್ಯದ ಜನ ಮನಸ್ಸು ಮಾಡಿದ್ರೆ ಅಟ್ಲೀಸ್ಟ್ ಜೀವ ಉಳಿದು ಬಿಡುತ್ತೆ ಅಂತ. ಈಗ ಅಂತ ವ್ಯವಸ್ಥೆಯಲ್ಲಿ ನಾವು ಬದುಕ್ತಿದೀವಿ ಅಂತ. ನಿಜವಾಗ್ಲೂ ಜನ ಮನಸ್ಸು ಮಾಡಿದ್ರೆ ಒಂದೊಂದು ರೂಪಾಯಿ ಹಾಕಿದ್ರೆ 6 ಕೋಟಿ ದುಡ್ಡು ಕಲೆಕ್ಷನ್ ಆಗುತ್ತೆ. ಆದರೆ ಇದನ್ನು ಜನಸಾಮಾನ್ಯರು ಮಾಡ್ಬೇಕಾಗಿರೋದಲ್ಲ, ಸರ್ಕಾರ ಅಂತ ಯಾಕೆ ಆಯ್ಕೆ ಮಾಡಿದೀವಿ? ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಲ್ಲಿಂದ ಸಹಾಯ ಆಗಲ್ಲ ಅಂದಾಗ ಇನ್ನೇನ್ ಮಾಡಕ್ಕಾಗುತ್ತೆ? ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜನರ ಹತ್ರ ನಾವು ಕೇಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. ನಿಜವಾಗ್ಲೂ ಆ ಅನಿವಾರ್ಯ ಪರಿಸ್ಥಿತಿನ ತಂದ್ಕೊಳ್ಳಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಗೃಹ ಸಚಿವರಾಗಿರ್ಲಿ ಅಥವಾ ಆರೋಗ್ಯ ಸಚಿವರಾಗಿರ್ಲಿ ಖಂಡಿತವಾಗ್ಲೂ ಇದನ್ನ ಮಾಡ್ತಾರಂತ ನನ್ನ ಆಶಾಭಾವ.